ಅವನು ನನ್ನ ಕರೆದಿರೋದು ಎಲ್ಲಿಂದ ಗೊತ್ತಾ? ಅವನು ನಿನ್ನ ಕಂಡಿರೋದು ಯಾವ ಜಾಗದಿಂದ ಗೊತ್ತಾ? ಅವನು ನಿನ್ನ ಆರಿಸ್ಕೊಂಡಿರೋದು ಯಾವ ಭಾಗದಿಂದ ಗೊತ್ತಾ? ನಾವು ಶಾಪದ ಮಾರ್ಗದಲ್ಲಿದ್ದವರು, ಮರಣದ ಮಾರ್ಗದಲ್ಲಿದ್ದವರು, ದರಿದ್ರದ ಮಾರ್ಗದಲ್ಲಿದ್ದವರು, ಶಪಿಸಲ್ಪಟ್ಟವರು, ಏಳಿಗೆಯಲ್ಲಿ ಇಲ್ಲದವರು, ಗೊಂಡಿಯಲ್ಲಿ ಕೆಸರಿನಲ್ಲಿ ಬೀಳಲ್ಪಟ್ಟಂತ ಸ್ಥಳದಲ್ಲಿದ್ದಂತ ನಮ್ಮನ್ನ ಆ ಜಾಗದಿಂದ ಅವನು ನಮ್ಮನ್ನು ಕರೆದಿದ್ದಾನೆ. ಆ ಸ್ಥಿತಿಯಿಂದ ದೇವರು ನಮ್ಮನ್ನ ಕರೆದಿದ್ದಾನೆ. ಆ ಜಾಗದಲ್ಲಿ ಆ ಅವಸ್ಥೆಯಲ್ಲಿರುವಾಗ ಅವನು ನಮ್ಮನ್ನ ಕಂಡಿದ್ದು. ಆ ದುರವಸ್ಥೆಯಲ್ಲಿ ಬಿದ್ದಿರುವಾಗಲೇ ಅವನು ನಮ್ಮನ್ನ ಬಾಧ ಕರೆದಿದ್ದು. ಅಬ್ರಹಾಮನನ್ನ ಕರೆದಿದ್ದು ದೇವರು ಸುಮ್ಮನೆ ಅಲ್ಲ. ಅಬ್ರಹಾಮನನ್ನ ಕರೆದಂತ ದೇವರು ಇವತ್ತು ನಮ್ಮನ್ನು ಕೂಡ ಈ ಪ್ರಯಾಣಕ್ಕೆ ಕಂಡುಕೊಂಡಿದ್ದಾನೆ. ಹಲ್ಲೆಲೂಯಾ. ನೀನು ದೇವರ ಮಾರ್ಗದಲ್ಲಿ, ದೇವರ ಪ್ರಯಾಣದಲ್ಲಿ, ದೇವರ ಸಾನ್ನಿಧ್ಯದೊಟ್ಟಿಗೆ, ದೇವರ ಮಹಿಮೆಯೊಟ್ಟಿಗೆ ನೀನು ನಡೀತಾ ಇದ್ರೆ ಪ್ರತಿ ಒಂದು ನೋಡಿಕೊಳ್ಳಬೇಕಾಗಿರೋದು ಅವನೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ಯಾರನ್ನ ಕಂಡುಕೊಂಡಿದ್ದಾನೋ, ಇವತ್ತು ಯಾರೆಲ್ಲ ವಿಶ್ವಾಸಿಗಳಾಗಿ ಮಾರ್ಪಟ್ಟಿದ್ದಾರೋ, ದೇವರಲ್ಲಿ ನಂಬಿಕಸ್ಥರಾಗಿ ಮಾರ್ಪಟ್ಟಿದ್ದಾರೋ, ದೇವರು ನೇಮಿಸಲ್ಪಟ್ಟದ ಪ್ರಯಾಣದಲ್ಲಿ ಯಾರು ಪ್ರಯಾಣ ಮಾಡ್ತಾ ಇದ್ದಾರೋ ಅಂತವ್ರಿಗೆ ದೇವರು ಹೇಳ್ತಾನೆ, ನಿನ್ನ ಚಿಂತಾಭಾರ ನನ್ನ ಮೇಲೆ ಹಾಕೋ, ನಿನ್ನ ಭೂ ಯಾತ್ರೆಯ ಚಿಂತೆ ನನ್ನ ಮೇಲೆ ಹಾಕೋ. ಕಾರ್ದಿರೋದು ನಾನು, ಕಂಡಿರೋದು ನಾನು, ನಡೆಸ್ತೀನಿ ಬಾ ಅಂತ ಹೇಳಿರೋದು ನಾನು. ಹಲ್ಲೆಲೂಯಾ. ನಡೆಸ್ತೀನಿ ಬಾಧ ಕರೆದಿರೋದು ನಾನು. ನಾಳೆ ಚಿಂತೆ ನಿನಗೆ ಬೇಕಾಗಿಲ್ಲ, ನಾಳೆಯ ಚಿಂತೆ ನಿನಗೆ ಅವಶ್ಯಕತೆ ಇಲ್ಲ. ದೇವರು ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ. ನಾನು ಕರೆದಂತ ಪ್ರಯಾಣದಲ್ಲಿ ನೀನಿದ್ರೆ, ಆ ಪ್ರಯಾಣದಲ್ಲಿ ನೀನಿದ್ರೆ, ಆ ಪ್ರಯಾಣ ನೀನು ಪೂರ್ತಿ ಮಾಡೋವರೆಗೂ, ಆ ಪ್ರಯಾಣದಲ್ಲಿ ದಡ ಹೋಗಿ ಮುಟ್ಟೋವರೆಗೂ, ಆ ಪ್ರಯಾಣದಲ್ಲಿ ವಾದದಲ್ಲಿ ಸೇರೋವರೆಗೂ ನಿನ್ನ ಖರ್ಚು ಏನಿದೆ, ನಿನ್ನ ಬಟ್ಟೆ ಏನಿದೆ, ನಿನ್ನ ಊಟ ಏನಿದೆ, ನಿನ್ನ ಆರೋಗ್ಯ ಏನಿದೆ, ಕೊಡೋದು ನಾನು, ನಡೆಸೋದು ನಾನು. ಅವುಗಳ ಕುರಿತು ನೀನು ಚಿಂತೆ ಮಾಡಬೇಡ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ಓಡೋ.